ದಕ್ಷಿಣೆ ಪಡೆದುಕೊಂಡು ನನಗೆ ಇದೇ ಆಗದೆ ಒಂದು ವಿಷಯ ನೋಡಿ. ನೀವೆಂತ ಕಲಾ ಸೇವೆಗೆ ಬಂದಿದ್ರಾ? ಸಂಬಳ ತಗೊಳ್ಳುದಿಲ್ವಾ? ಮತ್ತೆ ಕಲಾ ಸೇವೆ ಅಂತ ಕರ್ಮ ನಿಮ್ದು. ಎಲ್ಲಿ ಯಾವ ಶಬ್ದ ಹಾಕುವುದು ಅಂತ ಅದು ಅಂತ ಹೇಳಲಿಕ್ಕೆ ಹೋದ್ರೆ ಭಾಳ ಉಂಟು ಇಂಥದ್ದು. ನಿಜವಾಗಿ ಸೇವೆ ಮಾಡುವವರಾದ್ರೂ ನಾವು ಅವರನ್ನು ಗೌರವಿಸಲೇಬೇಕು. ಈ ವ್ಯವಹಾರಕ್ಕೂ ನಿಮ್ಮನ್ನೆಲ್ಲ ನಾವು ಸೇವೆ ಅಂತ ಹೇಳುವುದ? ಕೊಡುವಲ್ಲಿ ಒಂದು ಎರಡು ಕಡಿಮೆ ಕೊಟ್ಟು ನೋಡಿ, ಕೊನೆ ಸೇವೆ ಸುದ್ದಿ ನಾನೇ ಹೇಳ್ತೇನೆ. ಈಗ ನೀವು ಹಣ ತಗೊಂಡ್ರ ಇಲ್ವಾ? ಮತ್ತೆ ಬ್ರಾಹ್ಮಣರಿಗೆ ದಕ್ಷಿಣೆ ಬರಬರ್ತಾನೆ ದಕ್ಷಿಣೆ ಕೊಟ್ಟರೆ ನಮ್ಗೆ ಯಾರು? ನನಗಿದೆ, ನೀವು ಒಬ್ಬರು ಬ್ರಾಹ್ಮಣರಾಗಿ ಆ ಮಾತಾಡಬಾರ್ದು. ನಮ್ಗೆ ಹೊಟ್ಟೆ ಉದ್ದದ್ದು ಸಿಟ್ಟು ಬಂದದ್ದು ಅದಕ್ಕೆ. ಯಾವತ್ತು ಬ್ರಾಹ್ಮಣನಾದವ ಹೇಗೆ ಅಂತುಂಟು, ಅಸಂತುಷ್ಟ ದ್ವಿಜಾನಷ್ಟ ಸಂತುಷ್ಟೋ ಪಾರ್ಥಿವ. ಬ್ರಾಹ್ಮಣನಾದವ ಹಣ ಕೇಳಲೇಬಾರ್ದು. ಹಾಗಂತ ಬ್ರಾಹ್ಮಣನಿಗೆ ಕೊಡ್ಲಿಲ್ಲ ಅಂತಂದ್ರೆ ಅವನು ಉದ್ಧಾರ ಆಗುವುದೇ ಇಲ್ಲ. ಇದು ಬಿಟ್ಟು ಅಂದ್ರೆ ಬ್ರಾಹ್ಮಣ ಕಾರ್ಯಕ್ರಮ ಮಾಡಿಕೊಟ್ಟು ಇಷ್ಟು ಕೊಡ್ಲೇಬೇಕು ಅಂತ ಹೇಳಬಾರ್ದು, ಕೂಡ ಶಾಸ್ತ್ರ ಹೇಳ್ತದೆ. ಹಾಗಂತ ಬ್ರಾಹ್ಮಣನಿಗೆ ಕೊಡದೆ ಹೋದ್ರೆ ಬ್ರಹ್ಮಸ್ವ ದೈವಸ್ವ ಇಟ್ಟುಕೊಂಡು ಅವನು ಜೀವಮಾನದಲ್ಲಿ ಉದ್ಧಾರ ಆಗ್ತಾ ನೋಡುವ. ತೆಗೆರಿ ನೀವು ಕಾಂಕಿಟ ಬೇಕ ಯಾಕೆ ನೋಡುವ, ಹಾಕಿ ನೋಡುವ. ನಿಮ್ಮ ಮಕ್ಕಳ ಮರಿ ಸಂತಾನದವರು ಹುಚ್ಚಿಡಿದು ಹೋಗ್ತದೆ. ಅದಕ್ಕೆ ದೈವಸ್ವ ಬ್ರಹ್ಮಸ್ವ ಎರಡೂ ಇಟ್ಕೊಂಡು ಉದ್ಧಾರ ಆಗುದಿಲ್ಲ. ಏನಾದ್ರೂ ಬ್ರಹ್ಮಸ್ವ ಕೈಯ ಹಾಕಿದ ಬದೀಗ ಹೋಗಿ ಕೂತ್ಕೋಬೇಕ. ಈ ಪರಿಸ್ಥಿತಿ ಬರ್ತದೆ. ಯಾಕೆ ನಿಜವಾಗಿ ಹೇಳ್ತೇನೆ ಸ್ವಾಮಿ, ದಕ್ಷಿಣೆಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಜೀವನ ವೃತ್ತಿ, ಅದರಲ್ಲಿ ಅವರ ಕರ್ತವ್ಯ, ಮತ್ತೆ ನೀವು ಹೇಳಿದಾಗ ಸೇವೆ ಬೇರೆ, ಅದು ಬಹಳ ದೊಡ್ಡದು. ಅವ್ರು ಮಾಡುವವರಿದ್ದಾರೆ ಅಂತಂದ್ರೆ ಅಂಥವ್ರನ್ನ ಗೌರವಿಸುವುದು ನಿಜವಾಗಿ ಒಳ್ಳೆಯದೇ. ಆದ್ರೆ ಈಗ ನಾನು ಹೊರಟದ್ದು ಉಂಟಲ್ಲ, ಎಂಥದ್ದು ಇಲ್ಲ. ಎಲ್ಲೂ ನೋಡಿದ್ರು ಪಂಚಕರ್ಮ ಕಾರ್ಯಕ್ರಮ ಪುರುಷೋತ್ತಿಲ್ಲ, ಬಟ್ಟೆ ಸಿಗುವುದಿಲ್ಲ. ಬಟ್ಟೆ ಯಾಕೆ ಸಿಗುವುದಿಲ್ಲ? ಬಟ್ಟೆಗೂ ಬದುಕಬೇಕು ಅಂತ ಆಸೆ ಉಂಟಲ್ಲ ಸ್ವಾಮಿ. ಪಾಪ ಬದುಕಬೇಕು ಅನ್ನುವ ಆಸೆ ಇದ್ದು ಬಟ್ಟೆ ಮನೆ ಬಿಡುವುದಿಲ್ಲ. ಸತ್ರು ಒಟ್ಟಿಲ್ಲ, ನೀವು ಏನಾದ್ರೂ ಮಾಡುವಂತ ಹೊರಟು ಬಟ್ಟೆ ಮಾತ್ರ ಸಿಗ್ತಾರೆ. ಈಗ ಒಂದು ನೀವು ನಾನು ಇಬ್ಬರೇ. ಈ ಪರಿಸ್ಥಿತಿನೂ ಮನೆ ಬಿಟ್ಟದ್ದು ನೀವು, ಇಬ್ಬರು ನಿಜವಾಗಿ ನಮಗೆ ಸೇವೆ ಆ ಸೇವೆ ಪದ ನಮ್ಗೆ ಹಾಕ್ಬಹುದು. ನೀವು ಹಾಕ್ಬಹುದು ಒಂದು ದೃಷ್ಟಿಯಿಂದ. ಯಾಕೆ ಹೇಳಿ ಗೊತ್ತಾ ನೋಡಿ ಸ್ವಾಮಿ, ಯಥಾರ್ಥಕ್ಕೆ ಹೇಳಬೇಕು ಅಂತಾದ್ರೆ ನನಗೆ ತಂದೆ ತಾಯಿ ಇದ್ದಾರೆ. ತಂದೆ ತಾಯಿ ಇದ್ದ ಬ್ರಾಹ್ಮಣ ಅಪರಕ್ರಿಯೆ ಮಾಡಬಾರ್ದು ಅಂತ ಶಾಸ್ತ್ರದಲ್ಲೂ ಮಾಡಬಾರ್ದು ಅಂತ ಉಂಟು. ಹೊರಟಿದ್ದೆ ಅಪ್ಪಯ್ಯ ಅಮ್ಮನು ಉಂಟಲ್ಲ, ನಮ್ಮ ತಾಯಿ ತವ್ರ ಮನೆಗೆ ಕಳಿಸ್ಕೊಟ್ಟಿದ್ದೆ. ಈಗ ನಾನು ಮನೇಲಿ ಇರಬೇಡಿ ನೀವು ಅಂತ ಯಾಕೆ ಹಾಗೆ ಮಾಡ್ದೆ ಕೇಳಿ. ಶಾಸ್ತ್ರ ಬ್ರಾಹ್ಮಣರಿಗೆ ಮಾತ್ರ ಇರುವುದ? ಶಾಸ್ತ್ರ ಆಗಿದ್ರೆ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ವಾ? ಎಲ್ಲ ನಮ್ಮತ್ತ ಬೆರಳು ಮಾಡಿ ತೋರಿಸುವುದು. ನಾನು ನಿಮ್ಮ ಹತ್ರ ಕೇಳ್ತೇನೆ, ಸತ್ಯ ಉತ್ತರ ಕೊಡಬೇಕು. ಈಗ ವೇದ, ಶಾಸ್ತ್ರ, ಪುರಾಣ ಎಲ್ಲ ಉಂಟು ಅಲ್ವಾ? ಶಾಸ್ತ್ರ ಅದರಲ್ಲೊಂದು ಪುರಾಣ, 4 ವೇದ, 5ನೇ ನಮಗೆ ಇನ್ನೂ ಕೈ ಹಾಕುವುದಿಲ್ಲ. ಪಂಚಮ ವೇದ ಅಂತ ಹೆಸರು ಉಂಟು. ಅದು ಎಲ್ಲಿ ಜಾತಿ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಂತ ಇರಬೇಕು ಆ ಸ್ಥಳದಲ್ಲಿ ಉಂಟು. ಒಟ್ಟು ನಾವು ಹೇಳ್ಕೊಳ್ಳಿಕ್ಕೆ ಗತಿ ಇಲ್ಲ, ಪರಿಸ್ಥಿತಿ ಆಗಿದೆ. ಆದರೆ ಇದು ಎಲ್ಲ ಯಾಕೆ ಶಾಸ್ತ್ರ ಮಾಡಿದ್ದೆ? ಯಾಕಾಗಿ? ಮನುಷ್ಯನಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕಾಗಿ ಮಾಡಿಕೊಟ್ಟದ್ದು. ಅನಾನುಕೂಲ ಆದ್ರೆ ಅದು ತೊಂದರೆ ಆಗಲ್ಲ, ತೆಗೆಯುವುದೇ, ಅದರಲ್ಲೇನು ತಾಪತ್ರ ಇಲ್ಲ. ಶಾಸ್ತ್ರ ಇರುವುದೇ ನಮ್ಮ ಅನುಕೂಲಕ್ಕೆ. ಆದ್ರೆ ಯಾರು ಮಾಡಬೇಕು, ಯಾಕಾಗಿ ಮಾಡಬೇಕು? ನಾವು ಧರ್ಮ, ಹೌದಾ, ನೀತಿ, ನ್ಯಾಯ, ಸತ್ಯ ಅದರಂತೆ ಬದುಕಬೇಕು ಅಂತ ಹೇಳುವುದು ನಿಜವಾಗಿ. ನಾವು ಪುರಾಣದಲ್ಲಿ ಬ್ರಾಹ್ಮಣರು ಮುಖ್ಯ, ಮೇಲ್ವರ್ಗದವರು ಎಲ್ಲರಿಗೆ ದಾರಿ ತೋರಿಸಬೇಕಾದವರು ನಾವು. ನಮಗೆ ದಾರಿ ಕಾಣದೆ ಹೋದ ಸ್ಥಿತಿ ಬಂದಿದೆ ಈಗ. ನಮ್ಮ ಪರಿಸ್ಥಿತಿ ಯಾರತ್ರ ಹೇಳುದು? ಶಾಸ್ತ್ರದಂತೆ ನಾವು ಬದುಕಬೇಕು ಹೇಳಲಿಕ್ಕೆ ದೇವರಿದ್ದಾನೆ, ಧರ್ಮ ಉಂಟು
ಪರಮೇಶ ಜಗದೀಶ ನಾವು ಹೇಳುದು ನೋಡ್ಬೇಕು. ಯಥಾರ್ಥಕ್ಕೆ ಈಗ ಅವನಿಗೊಬ್ಬ ಮಗ ಹುಟ್ಟಿದ್ನಂತಲ್ಲ, ಭಸ್ಮಾಸುರ. ಹೌದಾ? ಯಾವ ಶಾಸ್ತ್ರದಂತೆ ಹುಟ್ಟಿದ್ದವ? ಅಲ್ಲ, ಹುಟ್ಟಿನಲ್ಲೇ ಶಾಸ್ತ್ರ ಏನು ಹೇಳಿದೆ? ಯಾವ ಶಾಸ್ತ್ರದಂತೆ ಹುಟ್ಟಿದ್ದ? ಅದೇ 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 ನನಗೆ ತಲೆ ಬಿಸಿ ಆಗುವುದು ಅದು. ಯಾಕೆಂದ್ರೆ ಪಾರ್ವತಿ ದೇವಿಯನ್ನು ಕರೆದ ಪರಮೇಶ್ವರ. ಈ ಕಡೆಯ ದಿಕ್ಕು ಅಂತ ಹೇಳಿದ್ರೆ ಬೆಳ್ಳಿ ಬೆಟ್ಟ, ಕೈಲಾಸ, ಇದು ಭೂಮಿಯಿಂದ ಮೇಲ್ಪಟ್ಟಿದ್ದದ್ದಲ್ಲ, ಭೂಮಿಗೆ ಸಂಬಂಧಪಟ್ಟಿದ್ದದ್ದು. ಕೈಲಾಸದವರೆಗೆ ಸಂದರ್ಭದಲ್ಲಿ ನಾವು ಹೋದವ್ರೆ. ಆದ್ರೆ ಪರಿಸ್ಥಿತಿಯಲ್ಲಿ ಬಂತು ನೋಡಿ, ಆ ಪರಮೇಶ್ವರ ಹೆಂಡತಿಯನ್ನು ಕರೆದು ಭಸ್ಮ ತರಬೇಕು, ಹೊಲಸಾಗಿರ್ಬಾರ್ದು ಅಂತ ಮಾತು ಹೇಳಿ ಕಳಿಸಿದ್ದಂತೆ. ಈ ಕೆಲವೆಲ್ಲ ಕೊನೆಗೆ ಯಾಕೆ ಹೀಗಾಯ್ತು ನೋಡುವಾಗೆಲ್ಲ ಗೊತ್ತಾಗುವುದು ನಾವು. ಹಾಗೆ ಪಾರ್ವತಿ ದೇವಿ ಭಸ್ಮ ತಂದ್ಲು ಅಂತಾಯ್ತು. ಆ ಭಸ್ಮದಲ್ಲಿ ನೀವು ಕಂಡದ್ದೇನು? ಕಲ್ಲು. ಕಲ್ಮಶ ಅಂದ. ಕಲ್ಲಿದ್ದದ್ದಕ್ಕೆ ಕಲ್ಮಶ ಅಂದ. ಹೌದಾ? ನೋಡಿ ವಿಚಿತ್ರ. ಯಾವ ಕಾರಣಕ್ಕೂ ಧರಿಸುವುದಿಲ್ಲ, ಬೀಸಾಡುತ್ತೆ ಅಂತ ಹೊರಟ ಬೀಸಾಡದಂತ ಇಟ್ಕೊಳ್ಳಿ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಭಸ್ಮದಲ್ಲಿ ಕಲ್ಲಿದ್ರು ವಿಶೇಷವ? ಭಸ್ಮ ಇರುವುದಲ್ಲಿ ಸ್ಮಶಾನ. ಇದು ಮನೆ ಅಂಗಣದಲ್ಲಿ ಅಲ್ಲಲ್ಲ, ಸ್ಮಶಾನ. ಸ್ಮಶಾನದಲ್ಲಿ ಭಸ್ಮದಲ್ಲಿ ಕಲ್ಲಿದ್ರು ವಿಶೇಷವೇ ಅಲ್ಲ. ಯಾಕೆ ಕೇಳಿ. ಹಾಗೆ ಕಲ್ಲು ತಂದಾಗ ಇವ ಏನ್ ಮಾಡ್ಬೇಕಿತ್ತು ಪರಮೇಶ್ವರ? ಅಂಗಡಿಗೆ ಹೋಗಿ ಪಾಪ ನಾಳೆ ಅವ ಅದೇ ಮಗುನ್ ಕರ್ಕೊಂಡು ಹೋಗಿ ಒಂದಿಷ್ಟು ಅಕ್ಕಿ ಕೊಡಿ ಅಂತ ಹೇಳ್ತಾ. ಅಂಗಡಿ ಅಕ್ಕಿ ತಂದು ಕೊಡ್ತಾ. ಮನೆಗೆ ತಂದು ನೋಡುವಾಗ ಅಕ್ಕಿ ಒಳಗೆ ಕಲ್ಲು ಇರ್ತದೆ. ಅಂಗಡಿ ಹೋಗಿ ಕಲ್ಲು ಕೊಡಿ ಅಂತ ಹೇಳಿದ್ದಲ್ಲ, ಅಕ್ಕಿ ಕೇಳಿದ್ದು. ಅಕ್ಕಿ ಒಳಗೆ ಕಲ್ಲು ಇರ್ತದೆ, ತಿನ್ನುವುದು ಅಲ್ಲ. ವಿಚಾರ ಮಾಡಿ, ಅಂತ ಕಲ್ಲನ್ನು ಮನುಷ್ಯ ಏನ್ ಮಾಡ್ತಾನೆ? ಅದನ್ನು ತೆಗೆದು ಆರಿಸಿ ಬಿಸಾಡಿ ಸರಿ ಇದ್ದದ್ದನ್ನು ತೊಳ್ಕೊಂಡು ಅದನ್ನು ಉಪಯೋಗಿಸಿ ಅನ್ನ ಮಾಡಿ ಊಟ ಮಾಡೋದಿಲ್ವಾ? ಹಾಗಿದ್ರೆ ಭೂಲೋಕದ ಸಾಮಾನ್ಯ ಜನರಿಗಿದ್ದ ಬುದ್ಧಿಯೂ ಪರಮೇಶ್ವರನಿಗಿಲ್ವಾ? ಕೇಳು, ವಿಚಾರ ಮಾಡಿ. ಒಬ್ಬ ಭೂಲೋಕದ ಸಾಮಾನ್ಯ ಜನ ವಿಮರ್ಶೆ ಇಲ್ಲಿವರೆಗೆ ಯಾರು ಮಾಡಲಿಲ್ಲ. ನಾಳೆ ನಾನಿನ್ನು ಮಾಡಿದೆ ಅಂತ ಇದಕ್ಕೆ ಮಾತು ಬಂದ್ರು ಒಂದು ಕಾಲು ಬಿಡುವುದಿಲ್ಲ. ನನಗೆ ಯಾರು ನಾನು ಒಂದು ಚಂದಕ್ಕೆ ಮಾಡಿದ್ದೆಲ್ಲ ಸರಿ ಉಂಟು ಹೇಳುವ ಜಾತಿನೂ ಅಲ್ಲ. ಬ್ರಾಹ್ಮಣನಾಗಿ ನಾನು ಹೀಗೆ ಯಾಕೆ ಮಾಡಿದೆ? ತಪ್ಪು ಮಾಡಬಾರ್ದು ಬ್ರಾಹ್ಮಣ. ತಪ್ಪು ಯಾಕೆ ಮಾಡಿದೆ ಎನ್ನುವುದಕ್ಕೆ ಇದು ತಕೊಂಡು ಹೇಳ್ತಾ ಇದ್ದೇನೆ. ನಾವು ವಿಚಾರ ಮಾಡಿ. ಪರಮೇಶ್ವರನಿಗೆ ಬುದ್ಧಿ ಇಲ್ಲ. ಈಗ ತಡೆಯಲ್ಲಿ ಮೂರ್ತಿ ಮಾಡೋದು ಯಾವುದರಿಂದ? ಕಲ್ಲ. ಅಷ್ಟು ತ್ಯಾಜ್ಯವ, ಕಲ್ಮಶವ. ಅದು ಪ್ರತಿಷ್ಠಾಪನೆ ಮಾಡಿದ ಕಲ್ಲು ಬೇರೆ. ಹಾಗಂತ ಯದ್ಭಾವೋ ತದ್ಭವತಿ. ಶ್ರದ್ಧಾ ಭಕ್ತಿಯಿಂದ ಕಲ್ಲಿಗೆ ಅವನು ಕುಂಕುಮ ಹಾಕಿ ಕೈ ಮುಗಿದು ಬೇಡ್ಕೊಂಡಿದ್ರೆ ಅಲ್ಲೂ ದೇವರಿಲ್ಲ. ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರ ಉಂಟು ಅಂತಲ್ಲ. ನೀವು ಧರ್ಮದಲ್ಲಿ ನೋಡಿ, ಏನು ಕಾಷ್ಟದಲ್ಲಿ ಪರಿಪೂರ್ಣವಾಗಿ ಎಲ್ಲವುದರಲ್ಲೂ ಹೊಕ್ಕು, ಎಲ್ಲವುದರಲ್ಲೂ ಬೇಕು. ಆ ಹೇಳುವ ಬುದ್ಧಿ ಮುರಿಬೇಕು. ಹೇಳುವಾಗ ಹೀಗೆ ಹೇಳ್ತರು, ಮತ್ತೆ ಅದರೊಳಗೆ ದೇವರಿದ್ದು ಹೇಳೋದಕ್ಕೆ ಏನರ್ಥ? ಹೋಗ್ಲಿ, ಕಲ್ಲನ್ನು ಬಿಸಾಡಬೇಕಿತ್ತು, ಅಲ್ಲಿ ತ್ಯಾಜ್ಯವಾದ ಕಲ್ಲು ತ್ಯಾಗದ ಬಿಸಾಡಿದ ಬೇಡ ಅಂತ ಅಲ್ವಾ? ಅಲ್ಲಿಂದ ಹುಟ್ಟುಕೊಂಡದ್ದು ಯಾರು ಅಂತ ಹೆಸರಿಟ್ನ? ಈಶ್ವರನಿಗೆ ತಲೆ ಇಲ್ಲ. ಅಲ್ಲಿ ತ್ಯಾಜ್ಯವಾದದ್ದು ಕಲ್ಲೇ ಬಿಟ್ಟರೆ ಭಸ್ಮ ಅಲ್ಲ. ಆದ್ರಿಂದ ಹುಟ್ಟಿದವನು ಭಸ್ಮಾಸುರ ಅಲ್ಲ, ಕಲ್ಲಾಸುರ ಅಂತ ನೀನು ಒಬ್ಬನೇ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಾಗುದಿಲ್ಲ. ನನ್ನ ಪ್ರಾರಬ್ಧ ಬಂದಿದ್ದ ಅರ್ಥ ಬಂದಿದ್ದವ ಬದಿ ಬಿಟ್ಟಿದ್ದ. ಇದು ಸಮಸ್ಯೆ. ಇದು ಭಸ್ಮಾಸುರ ಅಲ್ಲ, ಕಲ್ಲಾಸುರ ಅಂತ ಹೆಸರಿಡ್ಬೇಕು. ಬೇಡ ಭಸ್ಮಾಸುರ ಅಂತ ಹೆಸರಿಟ್ಟ. ಅವನಿಗೆ ಕೆಲಸ ಕೊಟ್ಟ. ಹೇಳಿದ್ದೇನು? ನಮ್ಮ ಜಗದೀಶ್ವರ ಪರಮೇಶ್ವರ ಏನ್ ಹೇಳಿದ್ದು? ಅವನ ಭಕ್ತರ ಭಸ್ಮ ಬೇಕು ಅಂತ. ಅದು ವಿಚಾರ ನೋಡಿ. ದುರಂತ ಹೋಗಿ ತಂದ. ಅವ ಕೆಲ ದಿವಸ ಅವ ರಡಿಕಸ. ಅವ ಮತ್ತೆ ಹುಟ್ಟದ್ದೇ ಆ ರೂಪದಲ್ಲಿ. ಅವನದಕ್ಕೂ ಹೆಚ್ಚಿಗೆ ಒಳ್ಳೇದು ಮಾಡ್ತಾವ. ಸಾಧ್ಯ